ಹೀಗೆ ಮಚ್ಚು ಹಿಡಿದು ಹಲ್ಲೆಗೆ ಮುಂದಾಗುತ್ತಿರುವ ಗುಂಪು, ಮತ್ತೊಂದೆಡೆ ಮಚ್ಚಿನ ಏಟು ತಿಂದು ಆಸ್ಪತ್ರೆ ಪಾಲಾಗಿರುವ ವ್ಯಕ್ತಿ. ಈ ಎಲ್ಲಾ ದೃಶ್ಯಗಳು ಕಂಡುಬಂದದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಚಿಕ್ಕಪೈಲಗುರ್ಕಿ ಗ್ರಾಮದಲ್ಲಿ. ಹೌದು, ಚಿಕ್ಕಪೈಲಗುರ್ಕಿ ಗ್ರಾಮದ ಮುನಿಸ್ವಾಮಿ ಅವರಿಗೆ 7 ಜನ ಗಂಡು ಮಕ್ಕಳಿದ್ದು, ಅದರಲ್ಲಿ ಗಂಗರಾಜು, ನಾಗಪ್ಪ ಅಣ್ಣ ತಮ್ಮಂದಿರ ಮತ್ತು ಮಕ್ಕಳ ನಡುವೆ ಆಸ್ತಿಗಾಗಿ 20 ವರ್ಷಗಳಿಂದ ವೈಮನಸ್ಸು ಜಗಳ ಮಾಡಿಕೊಂಡು ಬಂದಿದ್ದಾರೆ. ಇಂದು ಸಹ ಗಂಗರಾಜು ಸೈಟ್ನಲ್ಲಿ ಸ್ವಚ್ಛ ಮಾಡುವ ವೇಳೆ ನಾಗಪ್ಪನ ಕುಟುಂಬದವರು ಕಿತಾಪತಿ ಮಾಡಿದ್ದಾರೆ. ಈ ವೇಳೆ 2 ಕುಟುಂಬಗಳ ನಡುವೆ ಮಾತಿನ ಚಕಮಕಿ ನಡೆದು ವಿಕೋಪಗೊಂಡು ಗಂಗರಾಜು ಕುಟುಂಬದ ಮೇಲೆ ನಾಗಪ್ಪ ಕುಟುಂಬದವರು ಮಚ್ಚು ದೊಣ್ಣೆಯಿಂದ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಹೆಸರು ಬಂದ್ಬಿಟ್ಟು ಸುಶೀಲ, ನಮ್ಮೂರು ಬಂದ್ಬಿಟ್ಟು ಚಿಕ್ಕಪೈಲಗುರ್ಕಿ. ನಾವು ಬೆಳಗ್ಗೆನೆ ಮನೆ ಹತ್ರ ಕ್ಲೀನ್ ಮಾಡೋಣ ಅಂತ ಹೋಗಿದ್ವಿ. ನಮ್ಮ ಮನೆ ಐತೆ, ನಮ್ಮ ಮೈದಂಗೆ ಮನೆ ಇಲ್ಲ, ನಾವು ಮನೆ ಕಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಕ್ಲೀನ್ ಮಾಡೋಣ ಅಂತ ಹೋಗಿದ್ವಿ ಸರ್. ಅಲ್ಲಿ ಹೋಗಿದ್ರೆ ಅವರು ಬಂದ್ಬಿಟ್ಟು ಏನು ನೀವು ಯಾವಾಗೂ ಬಂದ್ಬಿಟ್ಟು ನಮ್ಮ ಮನೆ ಮುಂದೆ ಹಿಂಗೆಲ್ಲ ಮಾಡ್ತಾ ಇದ್ದೀರಾ? ನಾಗಪ್ಪ, ಕಲಾವತಮ್ಮ, ಗೀತಮ್ಮ, ವೆಂಕಟೇಶನಪ್ಪ, ಮತ್ತು ಆದಿಲಕ್ಷ್ಮಮ್ಮ, ಮೂರ್ತಿ, ವೆಂಕಟೇಶ, ರೂಪ, ವೆಂಕಟರಮಣಪ್ಪ, ಮತ್ತು ವೆಂಕಟರಮಣಪ್ಪ ಅವ್ರ ಹೆಂಡತಿ ಆಯಮ್ಮನ ಹೆಸರು ಗೊತ್ತಾಗ್ತಾ ಇಲ್ಲ. ಆಯಮ್ಮನು ಎಲ್ಲ ಬಂದ್ಬಿಟ್ಟು ಮೊಚ್ಚುಗಳೆಲ್ಲ ಎತ್ಕೊಂಡು ಬಂದ್ಬಿಟ್ಟು ಹೊಡೆದವ್ರೆ. ಗೀತಮ್ಮ ಬಂದ್ಬಿಟ್ಟು ಚಾಕ್ ಎತ್ಕೊಂಡು ಬಂದವಳೆ. ಚಾಕಲ್ಲಿ ಚುಚ್ಚಕ್ಕೆ ಬಂದ್ಲು. ನಾನು ಅಡ್ಡ ಹೋಗ್ಬಿಟ್ಟು ತಳ್ಬಿಟ್ಟೆ, ಇಲ್ಲ ಅಂದರೆ ಕಣ್ಣು ಹೊಟ್ಟೋಗ್ತಾ ಇತ್ತು. ನಮ್ಮ ಯಜಮಾನ್ರಕ್ಕ ತಲೆಯಲ್ಲಿ ಮೊಚ್ಚಲ್ಲಿ ಹಾಕ್ಬಿಟ್ಟವ್ರೆ ಸರ್. ಇಲ್ಲಿ ಮುಂದ್ಗಡೆ ಹಾಕಿದ್ರೆ ಇವಾಗ ಹೊಲಿಗೆಗಳು ಹಾಕವ್ರೆ ಸರ್. ಜಾಸ್ತಿ ಇಲ್ಲೆಲ್ಲ ಕಲ್ಲೆತ್ಕೊಂಡು ಇಲ್ಲಿ ಹೊಡೆದವ್ರೆ. ನಾವೇನು ಗಲಾಟೆಗೆ ಹೋಗಿಲ್ಲ. ಅವರಷ್ಟು ಅವರೇ ಹೊಡ್ಕೊಂಡು ಬಂದ್ಬಿಟ್ಟು ನಮಗೆ ಆಂಬುಲೆನ್ಸ್ ಸಿಕ್ಕಲಿಲ್ಲ. ಆಂಬುಲೆನ್ಸಿಗೆ ಫೋನ್ ಮಾಡಿದ್ವಿ, ಆಂಬುಲೆನ್ಸ್ ನಮ್ಗೆ ಸಿಕ್ಕಲಿಲ್ಲ. ಆಂಬುಲೆನ್ಸ್ ಸಿಕ್ಕಿಲ್ಲ. ಆದರೆ ಅವರಷ್ಟು ಅವರೇ ಗೋಡೆಗಳಿಗೆ ಹೊಡ್ಕೊಂಡು ಇವಾಗ ಬಂದ್ಬಿಟ್ಟು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗವ್ರೆ ಸರ್. ಯಾಕೆ ಈ ಥರ ಮಾಡ್ತಿದ್ದಾರೆ? ಈ ಜಾಗ ಯಾರ್ದು? ಜಾಗ ಬಂದ್ಬಿಟ್ಟು ನಮ್ಮದೇ ಸರ್. ನಮ್ಮ ಜಾಗ ನಂಗೆ ಬೇಕು ಅಂತ ಹೇಗೆ ಬಂದಿರೋ ಜಾಗ ನಿಮಗೆ? ಅದು ಫಸ್ಟ್ ನಮ್ದು ಮನೆ ಸರ್, ಹಳೆ ಮನೆ ಬಿದ್ದೋಗಿತ್ತು. ಇವಾಗ ನಾವು ಮನೆ ಕಟ್ಕೋಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಕ್ಲೀನ್ ಮಾಡಕ್ ಹೋಗಿದ್ವಿ. ಕ್ಲೀನ್ ಮಾಡಕ್ ಹೋಗಿದ್ರೆ ಅವ್ರು ಹಿಂದ್ಗಡೆಯಿಂದ ಬಂದ್ಬಿಟ್ಟು ಮೋಸದಲ್ಲಿ ಬಂದ್ಬಿಟ್ಟು ಹಾಕ್ಬಿಟ್ಟವ್ರೆ ಸರ್. ವೆಂಕಟೇಶನಪ್ಪ ಅವರೆಲ್ಲ ಏನಾಗ್ಬೇಕು ನಿಮ್ಗೆ? ಅವರೆಲ್ಲ ನಮ್ಮ ಮಾವನವ್ರು ಅಣ್ಣನು ತಮ್ಮನು ಸರ್. ತಮ್ಮನ ಮಕ್ಕಳು. ಯಾವಾಗಿಂದ ನಡೀತಾ ಇದ್ದಾಳೆ ನೋಡು. ಅವರು ನಮ್ಮ ಕೋಟಿಗಳಿದಾವೆ, ಎಷ್ಟಾದ್ರೂ ಆಗ್ಲಿ ನಾವು ಎಲ್ಲಾದ್ರೂ ಹೋಗ್ತೀವಿ, ನಿಮ್ಮನ್ನ ಮಾತ್ರ ಮುಗಿಸೋವರೆಗೂ ನಾವು ಬಿಡಲ್ಲ ಅಂತ ಹೇಳ್ಬಿಟ್ಟು ಚಾಕ್ ಎತ್ಕೊಂಡು ಬಂದ್ಬಿಟ್ಟು ಇಲ್ಲಿ ಕನ್ನ ಹತ್ರ ಚುಚ್ಚೋಳೆ. ನಾನು ಹೋಗ್ಬಿಟ್ಟು ತಳ್ಬಿಟ್ಟೆ. ಆವಾಗ ಬಿದ್ದೋದ್ಲು. ಇಲ್ಲ ಅಂದರೆ ನಮ್ಮವ್ರಿಗೆ ಕಣ್ಣು ಹೊಟ್ಟೋಗ್ತೈತೆ ಸರ್. ಯಾವಾಗಿಂದ ಈ ಥರ ಗಲಾಟೆಗಳು ನಡೀತಿದೆ? ಅವರು ಈ ನಡುವೆ ಸುಮಾರದಿಂದ ಬಂದ್ಬಿಟ್ಟು ಗಲಾಟೆಗಳು ಮಾಡ್ತಾವ್ರೆ ಸರ್. ಮೊನ್ನೆ ಎಲ್ಲನೂ ದೊಣ್ಣೆ ಎತ್ಕೊಂಡು ಬಂದಿದ್ರು. ನಿಕ್ಕರ್ ಎಲ್ಲ ಬಿಚ್ಚಿಬಿಟ್ಟು ಸುನ್ನೆ ಎಲ್ಲ ತೋರಿಸಿದ್ನು. ಇನ್ನು ಚಿಕ್ಕಪೈಲಗುರ್ಕಿ ಗ್ರಾಮದಲ್ಲಿ ಗಂಗರಾಜು, ನಾಗಪ್ಪ ಕುಟುಂಬದವರು 20 ವರ್ಷಗಳಿಂದ ಆಸ್ತಿಯ ವಿಚಾರವಾಗಿ ಒಂದಲ್ಲ ಒಂದು ತಗಾದೆ ಮಾಡಿಕೊಂಡು ಪೊಲೀಸ್ ಠಾಣೆಯ ಮೆಟ್ಟಿಲು ಏರಿಕೊಂಡು ಬಂದಿದ್ದಾರೆ. ಇಂದು ಸಹ 2 ಗುಂಪುಗಳ ನಡುವೆ ಗಲಾಟೆ ಮಾಡಿಕೊಂಡು ಮಚ್ಚು ದೊಣ್ಣೆ ಕಲ್ಲುಗಳಿಂದ ಹಲ್ಲೆ ಮಾಡಿಕೊಂಡು 2 ಕುಟುಂಬಗಳು ಗಂಭೀರ ಗಾಯಗೊಂಡು ರಕ್ತ ಸುರಿಸಿಕೊಂಡು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಪಾಲಾಗಿ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ. ಆದರೆ ನಾಗಪ್ಪ ಕುಟುಂಬಸ್ಥರು ಗಂಗರಾಜು ಕುಟುಂಬದ ವಿರುದ್ಧ ಪ್ರತ್ಯಾರೋಪ ಮಾಡಿದ್ದಾರೆ. ನಮ್ಮ ಹೆಸರು ವೆಂಕಟೇಶ್ ಅಂತ. ನಿನ್ನೆ ನಡೆದಿರೋ ವಿಷಯ ಬೇರೆ, ಇವತ್ತು ನಡೆದಿರೋ ವಿಷಯ ಬೇರೆ, ಮೊನ್ನೆ ನಡೆದಿರೋ ವಿಷಯ ಬೇರೆ. ಈ ನಡೆದಿರೋ ವಿಷಯ ಬಂದ್ಬಿಟ್ಟು ನಮ್ಮ ಮನೆ ಮೇಲೆ ಇದು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇವರು ಮಾಡಿದಾರಲ್ಲ, ಇದು ಸುಳ್ಳು. ಅದು 15 ವರ್ಷದಿಂದ ಆಲ್ಬಿದೋಗಿದೆ ಮನೆ. ಅವ್ರ ಮೇಲೆ ಏಕಾಏಕಿ ದಾಳಿ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ರಂತೆ. ಅವ್ರ ಮೇಲೆ ಅಂದರೆ ಯಾರು? ನಾಗಪ್ಪ ಅವ್ರ ಮೇಲೆ ಏಕಾಏಕಿ ರಾತ್ರಿ ನಿನ್ನೆ ಸಾಯಂಕಾಲ ಹೋಗಿ ಮಾತಾಡಿದ್ರಂತೆ. ಬೆಳಗ್ಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಈಗ ರಾತ್ರಿ ಹೋಗಿ ಕ್ಲೀನ್ ಮಾಡಬೇಕಾದ್ರೆ ನಮ್ಮ ಇದು ಮುಂದೆ ಅಲ್ಲಾಕಿದ್ರೆ ಇಲ್ಲಾಕಿದ್ರೆ ಅಂತ ಹೇಳ್ಬಿಟ್ಟು ಏಕಾಏಕಿ ದಾಳಿ ಮಾಡಿ ಜಗಳ ಮಾಡಿರೋದು. ಇದೊಂದೇ ಅಲ್ಲ, ಹಿಂದೆ ನಮ್ಮ ತಾತನ ಜಮೀನುಗಳು ಏನಿದ್ವು ಅದು 7 ಭಾಗ ಮಾಡಿ ಡಿಗ್ರಿ ಕೋರ್ಟ್ಗೆಲ್ಲ ಹಾಕಿ ನಾವು ಡಿಗ್ರಿ ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಮಾತು ಒಪ್ಪಿಗೆ ಆಗಿ ಡಿಗ್ರಿ ಹಾಕ್ಕೊಂಡಿದ್ವಿ. ಈ ಗಂಗರಾಜ್ ಅನ್ನೋನು ಕ್ರಿಮಿನಲ್ ಐಡಿಯಾಗಳು ಬೆಳೆಸ್ಬಿಟ್ಟು ನನಗೆ ಅಲ್ಲಿ ಬರಬೇಕು, ಇಲ್ಲಿ ಬರಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಒಪ್ಪುದೀರಾ ಪಕ್ಕದಲ್ಲಿರೋ ಖರಾಬಿ ಜಮೀನನ್ನು ಸೇರಿಸ್ಕೊಳ್ಳೋ ಉದ್ದೇಶದಿಂದ ಸರ್ವೆ ನಂಬರ್ 76ರಲ್ಲಿ ಮತ್ತೊಂದು ಕೆರೆ ಕೆಳಗಡೆ ಬರುತ್ತೆ. ಅಲ್ಲಿ ಒಂದು 4-5 ಎಕರೆ ಬರುತ್ತೆ. ಆ ಜಮೀನನ್ನ 6 ಭಾಗ 7 ಭಾಗ ಮಾಡ್ಕೊಟ್ಟಿದ್ವಿ ನಮ್ಮ ತಾತ ಎಲ್ರಿಗೂ. ಆ ಜಮೀನನ್ನ ಕರೋನಾ ಟೈಮಲ್ಲಿ ಎಲ್ಲ ನಮಗೆ ಪಾಸಿಟಿವ್ ಕೇಸ್ಗಳು ಬಂದು ನಾವೆಲ್ಲ ಹಾಸ್ಪಿಟ್ಲಲ್ಲಿದ್ದರೆ ಈ ಗಂಗರಾಜ್ ಅನ್ನೋನು ವೀಕ್ನೆಸ್ ತಿಳ್ಕೊಂಡು ಹೋಗಿ ಏಕಾಏಕಿ ಎಲ್ಲರ ಜಮೀನು ಒಂದೇ ಸಲ ಲೆವೆಲ್ ಮಾಡಿಬಿಟ್ಟು
ರೋಜಾ ಗಿಡಗಳು ಇಟ್ಕೊಂಡವನು. ಆವಾಗೂ ಕಂಪ್ಲೇಂಟ್ ಮಾಡಿದ್ದೀವಿ, ನಮ್ಮ ಅಪ್ಪನಿಗೆ ತೂತು ಮಾಡಿದ್ದ, ನಮ್ಮ ಮೇಲೇನು ಗಲಾಟೆ ಮಾಡಿದ್ದ. ಅಣ್ಣ ತಮ್ಮಿಂದ್ರ ಅನ್ನೋ ಒಂದು ಸ್ವಲ್ಪನೂ ಇದಿಲ್ಲ ಅವನಿಗೆ, ಇದಿಲ್ಲ ಮಾಡ್ಕೊಂಬಿಟ್ಟು ಈಗ ಸರ್ಕಾರಿ ಜಮೀನಲ್ಲಿ ಗೊತ್ತಿರೋನು ರಾಜಕೀಯದಲ್ಲಿ ಓಡಾಡ್ತಾನೆ, ಅಲ್ಲಿ ಓಡಾಡ್ತಾನೆ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹೋಗಿ ಎಲ್ಲ ದುಡ್ಡು ಅವರೇ ತಿಂದ್ಬಿಟ್ಟು ಬರೀ ಅವರು ಇಬ್ಬರದ್ದು ಮಾತ್ರ ಮಾಡ್ಕೊಂಡಿದ್ದಾರೆ, ಎಲ್ರಿಗೂ ಮೋಸ ಮಾಡಿದ್ದಾರೆ. ಅದೇ ಡಿಗ್ರಿ ಪ್ರಕಾರ ಖಾತೆಗಳು ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ದುಡ್ಡು ತಿಂದ್ಬಿಟ್ಟು ಈಗ ಬರೀ ಇವ್ರದ್ದು ಮಾತ್ರ ಮಾಡಿಕೊಂಡು ನಮ್ಮದೇನು ಭಾಗಗಳೇನು ಖಾತೆಗಳೇನು ಮಾಡಿಸ್ತೀರಾ. ನಮ್ಮ ಮನೆ ಪಕ್ಕದಲ್ಲೇ ಸಾಯಂಕಾಲ ಮೇಡಮ್ ಅವರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಮನೆ ಪಕ್ಕದಲ್ಲಿ ನಮ್ಮದು ಮಂಡಲ ಪಂಚಾಯತಿ ಅವರು ನೀರಿನ ಕೊಳವೆ ಹಾಕಿಸಿದ್ರೆ ನೀರಿನ ಕೊಳವೆ ಮುರಿದಾಕಿ ನಿಮ್ದೇನಿದೆ ತಗೊಂಬ ಹೋಗು ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪ ಅಮ್ಮನ ಮೇಲೆ ದಾಳಿ ಮಾಡಿದ್ದಾರೆ. ಮೊನ್ನೆ ನೈಟು ದಾಳಿ ಮಾಡಿದರೆ ನಾವು ಅದನ್ನು ಕಂಪ್ಲೇಂಟ್ ಕೊಡೋಕೆ ಹೋದ್ವಿ ಮೇಡಮ್ ಹತ್ರ. ನೀವು ಗಲಾಟೆ ಮಾಡ್ಕೊಳ್ರಿ ಬೇಡ್ರಿ, ನಾವು NOC ಕೊಡ್ತೀವಿ, ನೀವು ಹೋಗಿ ಇದು ಮಾಡ್ಕೊಳ್ರಿ, ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳಿದರು. ನಮ್ಮ ಪಾಡಿಗೆ ನಾವು ಬಂದಿದ್ದೀವಿ. ಒಟ್ನಲ್ಲಿ ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೆಯುತ್ತಾ ದಾಯಾದಿಗಳು ಎಂಬ ಗಾದೆ ಮಾತು ಸುಳ್ಳಾಗಿಲ್ಲ. ಆಸ್ತಿಗಾಗಿ ಇಬ್ಬರು ಅಣ್ಣ ತಮ್ಮಂದಿರ ಕುಟುಂಬಗಳ ನಡುವೆ ಮಾರಾಮಾರಿ ಮಾಡಿಕೊಂಡು ಆಸ್ಪತ್ರೆ ಪಾಲಾಗಿದ್ದು, ಪ್ರಕರಣ ಪೆರೇಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.